ಮಾರ್ಚ್ 6, 1665ರಲ್ಲಿ ರಾಯಲ್ ಸೊಸೈಟಿಯ ಪ್ರಥಮ ಜಂಟಿ ಕಾರ್ಯದರ್ಶಿಗಳಾದಂತಹ ಹೆನ್ರಿ ಓಲ್ಡನ್ಬರ್ಗ್ ಅವರು ಫಿಲಾಸಫಿಕಲ್ ಟ್ರಾನ್ಸಾಕ್ಷನ್ ಆಫ್ ದಿ ರಾಯಲ್ ಸೊಸೈಟಿಯ ಪ್ರಥಮ ಸಂಚಿಕೆಯನ್ನು ಪ್ರಕಟಿಸಿದರು. 1930ರಲ್ಲಿ ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ ಸಂಘಟನೆಯು ವಿಶ್ವದಾದ್ಯಂತ ಇಂಟರ್ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಪ್ರದರ್ಶನಗಳನ್ನ ಏರ್ಪಡಿಸಿತು. ಗ್ರೇಟ್ ಡಿಪ್ರೆಷನ್ ಅಥವಾ ಆರ್ಥಿಕ ಹಿನ್ನಡೆ ಹಾಗೂ ನಿರುದ್ಯೋಗ ಕಾಡತೊಡಗಿದ್ದ ಸಂದರ್ಭದಲ್ಲಿ ಈ ಪ್ರದರ್ಶನಕ್ಕೆ ವ್ಯಾಪಕವಾದಂತಹ ಬೆಂಬಲ ದೊರಕಿತು. 1943ರಲ್ಲಿ ನಾರ್ಮನ್ ರಾಕ್ವೆಲ್ ಅವರು ದಿ ಸಾಟರ್ಡೆ ಈವ್ನಿಂಗ್ ಪೋಸ್ಟ್ ಪತ್ರಿಕೆಯಲ್ಲಿ ಫೋರ್ ಫ್ರೀಡಮ್ ಮಾಲಿಕೆಯಲ್ಲಿ ಫ್ರೀಡಮ್ ಫ್ರಮ್ ವಾಂಟ್ ಲೇಖನವನ್ನು ಪ್ರಕಟಿಸಿದ್ದು ಇದೇ ದಿನ. 1961 ಮಾರ್ಚ್ 6ರಂದು ಟೈಮ್ಸ್ ಆಫ್ ಇಂಡಿಯಾ ಸಮೂಹವು ಭಾರತದ ಮೊದಲ ಆರ್ಥಿಕ ದಿನಪತ್ರಿಕೆ ಎಕನಾಮಿಕ್ಸ್ ಟೈಮ್ ಅನ್ನ ಪ್ರಾರಂಭಿಸಿತು. ಭಾರತೀಯ ಮತ್ತು ಜಾಗತಿಕ ಆರ್ಥಿಕತೆ, ವ್ಯಾಪಾರ, ಹಣಕಾಸು ಮತ್ತು ಉದ್ಯಮಗಳಿಗೆ ಸಂಬಂಧಿಸಿದಂತಹ ಸುದ್ದಿ ಮತ್ತು ವಿಶ್ಲೇಷಣೆಯನ್ನ ನೀಡ್ತಾ ಬಂತು. 1997ರಲ್ಲಿ ಮೈಕೆಲ್ ಆಂಜೆಲೋ ಹೆಸರಿನ ವೈರಸ್ ಜಗತ್ತಿನಾದ್ಯಂತ ಪರ್ಸನಲ್ ಕಂಪ್ಯೂಟರ್ಗಳನ್ನ ಬಾಧಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತು. ಫ್ಲಾಫಿ ಡಿಸ್ಕ್ಗಳ ಮೂಲಕ ಆಡಿತು ಮತ್ತು MS-DOS ಆಪರೇಟಿಂಗ್ ಸಿಸ್ಟಮ್ನ ಚಾಲನೆಯಲ್ಲಿರುವ ಕಂಪ್ಯೂಟರ್ಗಳನ್ನ ಗುರಿಯಾಗಿಸಿಕೊಂಡಿತು. 2007ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಮೊಟ್ಟ ಮೊದಲ ಬಾರಿಗೆ 1000 ಕೋಟಿ ರೂಪಾಯಿ ವಾರ್ಷಿಕ ವರಮಾನ ಗಳಿಸುವ ಮೂಲಕ ಇತಿಹಾಸ ನಿರ್ಮಿಸಿತು. 2006ರಲ್ಲಿ ಇದೇ ದಿನ ಸಂಸ್ಥೆ 838 ಕೋಟಿ ರೂಪಾಯಿ ವರಮಾನ ಗಳಿಸಿತ್ತು.